ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮೆಲ್ಲರಿಗೂ ಈ ಬೆಳಗಿನ ಶುಭೋದಯ. 20/9/2025 ಈ ದಿನಕ್ಕೆ ಆರಿಸಿಕೊಂಡಿರುವಂಥ ದೇವರ ವಾಕ್ಯದ ಭಾಗವು ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿ ಯೆಶಾಯನ ಗ್ರಂಥ 58ನೇ ಅಧ್ಯಾಯ 11ನೆಯ ವಚನ. ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ, ಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವೆನು. ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗುವಿರಿ. ದ ಲಾರ್ಡ್ ವಿಲ್ ಗೈಡ್ ಯು ಕಂಟಿನ್ಯೂಸ್ಲಿ ಆ್ಯಂಡ್ ಸ್ಯಾಟಿಸ್ಫೈ ಯುವರ್ ಸೌಲ್ ಇನ್ ಡ್ರೌಟ್ ಆ್ಯಂಡ್ ಸ್ಟ್ರೆಂಥನ್ ಯುವರ್ ಬೋನ್ಸ್. ಯು ಶಾಲ್ ಬಿ ಲೈಕ್ ಎ ವಾಟರ್ ಗಾರ್ಡನ್ ಆ್ಯಂಡ್ ಲೈಕ್ ಎ ಸ್ಪ್ರಿಂಗ್ ಆಫ್ ವಾಟರ್ whose waters do not fall. ಈ ವಾಕ್ಯದ ಸಂದೇಶವೇನೆಂದರೆ, ಯಾಹ್ವೆ ನಿಮ್ಮನ್ನು ನಿರಂತರ ನಡೆಸುವನು ಹಾಗೂ ದೇವರ ನಿರಂತರ ನಾಯಕತ್ವದ ಕುರಿತು ಈ ವಾಕ್ಯವು ನಮ್ಮೊಂದಿಗೆ ಮಾತನಾಡುತ್ತದೆ. ಮರುಭೂಮಿಯಲ್ಲಿಯೂ ನಿಮ್ಮನ್ನು ತೃಪ್ತಿಪಡಿಸುತ್ತಾನೆ. ಅಂದರೆ ಇಲ್ಲಿ ಮರುಭೂಮಿ ಬದುಕಿನ ಕಷ್ಟಗಳು, ಕೊರತೆಗಳು, ಶೂನ್ಯತೆಯ ಸಮಯಗಳಾಗಿವೆ. ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಆಧ್ಯಾತ್ಮಿಕ ಮತ್ತು ದೈಹಿಕ ಪೋಷಣೆಯನ್ನು ಒದಗಿಸುವ ದೇವರ ಸಾಮರ್ಥ್ಯವನ್ನು ಈ ವಾಕ್ಯ ನಮಗೆ ಸೂಚಿಸುತ್ತದೆ. ನೀರು ಆಧ್ಯಾತ್ಮಿಕ ಪೋಷಣೆಯ ಸಂಕೇತ. ಮರುಭೂಮಿ ಅಥವಾ ಬರ ಕಷ್ಟ ಕೊರತೆಗಳಾಗಿವೆ. ನಿಮ್ಮ ಎಲುಬುಗಳು ಸಸಾರ ಮಾಡುವೆನು ಎಂಬ ಮಾತು ಆರೋಗ್ಯದಾಯಕನಾದಂಥ ದೇವರು ನಮಗೆ ಸೌಖ್ಯವನ್ನು ನೀಡುತ್ತಾನೆ. ತಂಪಾದ ತೋಟ ಎಂಬ ಮಾತು ಮಾನವರಿಗೆ ಮಾತ್ರವಲ್ಲ, ಇಡೀ ಸಸ್ಯ ಜೀವಿಗಳಿಗೂ ನೀರನ್ನು ದೇವರು ಒದಗಿಸುತ್ತಾನೆ. ಅವುಗಳನ್ನು ಒಣಗಲು ದೇವರು ಬಿಡುವುದಿಲ್ಲ. ಹಾಗಾಗಿ ಈ ವಾಕ್ಯದ ಸಂದೇಶವೇನೆಂದರೆ, ನಾನೇ ಜೀವ ಕೊಡುವ ನೀರಾಗಿದ್ದೇನೆ, ನನ್ನ ಬಳಿಗೆ ಬರುವವನಿಗೆ ಎಂದೆಂದಿಗೂ ನೀರಡಿಕೆಯಾಗದು ಎಂದು ಹೇಳಿದಂಥ ಸ್ವಾಮಿಯ ಬಳಿಗೆ ಬರೋಣ. ಆತನೇ ಮರುಭೂಮಿ ಎಂಬ ಕಷ್ಟ ಸಂಕಟಗಳಲ್ಲಿ ನಮ್ಮ ಜೊತೆಗಿರಲಿ. ನಮ್ಮ ಎಲುಬುಗಳಿಗೆ, ನಮ್ಮ ದೇಹಕ್ಕೆ ಆರೋಗ್ಯವನ್ನು ದಯಪಾಲಿಸುವ ದೇವರು ನಮ್ಮನ್ನು ನಡೆಸಲಿ. ನಮ್ಮೊಳಗೆ ಜೀವದ ಬುಗ್ಗೆಯ ಹುಕ್ಕಿ ಹರಿಯಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ಸ್ವರ್ಗೀಯ ದೇವರೇ, ನಿನ್ನ ಪರಮೋನ್ನತ ಪರಿಶುದ್ಧ ನಾಮಕ್ಕೆ ಮತ್ತೊಂದು ಆವರ್ತಿ ನಿನಗೆ ಹೃದಯಪೂರ್ವಕವಾಗಿ ವಂದಿಸಿ ಸ್ತೋತ್ರ ಮಾಡುತ್ತೇವೆ. ದೇವ, ಮತ್ತೊಂದು ಹೊಸ ದಿನವನ್ನು ನೋಡುವಂತೆ, ಜೀವಿಸುವಂತೆ ನೀನು ಕೊಟ್ಟಂಥ ಈ ಕೃಪೆ ಆಶೀರ್ವಾದಗಳಿಗಾಗಿ ನಾವು ಮನತುಂಬಿ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ನಾವು ಕಣ್ಮುಚ್ಚುವುದು, ಕಣ್ಣು ತೆರೆಯುವುದು ಅದು ನಿನ್ನ ಚಿತ್ತವೇ ಸ್ವಾಮಿ. ಈ ದಿನ ನಾವು ಕಣ್ಣೆರೆದು ದೇವ ಬದುಕುವಂತೆ, ನಾವು ಉಸಿರಾಡುವಂತೆ ನೀನು ಕೊಟ್ಟಂಥ ಆಶೀರ್ವಾದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಜೀವ, ನಮ್ಮ ಉಸಿರು ನೀನು ಕೊಟ್ಟಂಥ ದಾನವಾಗಿದೆ ಸ್ವಾಮಿ. ದೇವರೇ, ಈ ದಿವಸ ನೀನು ನಮ್ಮ ಜೊತೆಗಿರು, ನಮ್ಮನ್ನು ನಡೆಸು, ನಮ್ಮನ್ನು ಕಾಪಾಡು. ಇಂದಿನ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ಮನನ ಮಾಡಿಕೊಳ್ಳುತ್ತೇವೆ. ನಿರಂತರವಾಗಿ ನೀನು ನಡೆಸುವಂಥ ನಾಯಕನು ಸ್ವಾಮಿ. ನಮ್ಮ ಬದುಕಿನಲ್ಲಿ ಬರುವಂಥ ಆ ಮರುಭೂಮಿಯಂಥ ಕಷ್ಟಗಳು, ಕೊರತೆಗಳು ಬರುವಾಗ ದೇವ, ನಿನ್ನ ಪೋಷಣೆಗಾಗಿ ನಾವು ಬರುತ್ತೇವೆ ಸ್ವಾಮಿ. ದೇವರೇ, ನಮ್ಮ ಎಲುಬುಗಳನ್ನು ಸಸಾರ ಮಾಡುವನು ನೀನೇ ಸ್ವಾಮಿ. ಹಾಗಾಗಿ ಆರೋಗ್ಯವನ್ನು, ಸೌಖ್ಯವನ್ನು ಕೊಡುವಂಥ ಕರ್ತನು ನೀನೇ ಎಂಬುದಾಗಿ ನಾವು ನಂಬುತ್ತೇವೆ. ನಮ್ಮನ್ನು ಮಾತ್ರವಲ್ಲ, ಇಡೀ ಜೀವ ಸಂಕುಲಕ್ಕೆ, ಇಡೀ ಸಸ್ಯ ಜೀವಿಗಳಿಗೆ ಸ್ವಾಮಿ ಒಣಗಲು ಬಿಡದೆ ನೀರನ್ನು ಕೊಡುವ ದೇವರೇ, ನಿನ್ನ ಸೃಷ್ಟಿಗಳಾದಂಥ ನಮ್ಮನ್ನು ನೀನು ಕಾಪಾಡು, ನಡೆಸು ಸ್ವಾಮಿ. ನಿನ್ನ ಬಳಿಗೆ ನಾವು ಬರುತ್ತೇವೆ. ಈ ದಿನವೆಲ್ಲ ನೀನು ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ನಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡು. ಕೆಲಸ ಕಾರ್ಯಗಳಲ್ಲಿ ಕೃಪೆ ಇರಲಿ, ಬಲ ಕೊಡು ಸ್ವಾಮಿ. ನಿನ್ನ ಹಿಂಬಲವು ಮುಂಬಲವು ನಮ್ಮನ್ನು ಸದಾ ಹಿಂಬಾಲಿಸಲಿ ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಮ್ಮ ರಕ್ಷಕನು ಒಡೆಯನೂ ಆಗಿರುವ ಯೇಸು ಸ್ವಾಮಿ ಸನ್ನಲ್ಲಿ ಪ್ರಾರ್ಥಿಸಿ ಬಿಡುತ್ತೇವೆ ನಮ್ಮ ದೇವರೇ. ಆಮೇನ್.